ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದಾಗಲಿ 370 ಆರ್ಟಿಕಲ್ ತೆಗೆದು ಒಂದು ದೇಶದಲ್ಲಿ ಎರಡು ಸಂವಿಧಾನ ಇರಬಾರ್ದು, ಒಂದೇ ಇರಬೇಕು ಅಂತೇಳಿ ಕಾಂಗ್ರೆಸ್ ಹೇಳಿದ್ದಷ್ಟೇ ಮಾಡಿರಲಿಲ್ಲ, ಬಿಜೆಪಿ ಮಾಡಿ. ನೆಹರು ಅವ್ರಿಗೆ ನೀವು ಭಾರತ ರತ್ನ ಕೊಟ್ಟವ್ರು ಯಾರು? ಅವರೇ. ನನ್ನ ಕೈಲಿತ್ತು, ನಾನೇ ಬರ್ಕೊಂಡೆ. ಇಂದಿರಾ ಗಾಂಧಿಗೆ ಯಾರು? ಅವರೇ ಚೇರ್ಮನ್, ಅವರೇ ಬರ್ಕೊಂಡ್ರು. ರಾಜೀವ್ ಗಾಂಧಿ ಮಾತ್ರ ತೀರದ ಮೇಲೆ ಕೊಟ್ಬಿಡು. ನೀವು ಲೈನಾಗಿ ನಿಮಗೆ ಕೊಟ್ಕೋಬಹುದು. ಅಂಬೇಡ್ಕರ್ ಅಂತ ವ್ಯಕ್ತಿ ಅದಕ್ಕೆ ಯೋಗ್ಯರಿರಲಿಲ್ವಾ? ಕಾಂಗ್ರೆಸ್ಸು ಅಂಬೇಡ್ಕರ್ ವಿರುದ್ಧ ಮಾತಾಡಿಬಿಟ್ರು, ಸಂವಿಧಾನ ವಿರುದ್ಧ ಮಾತಾಡಿಬಿಟ್ರು, ಒಂದು ಕಡೆ ಸದ್ದು ಬರಲ್ಲ. ಬಿಜೆಪಿ ಹೇಳ್ದಿದ್ರು ತಿರುಚಿ ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ನೀವು ಜನರಿಗೆ ತೋರಿಸಿ ವಿರೋಧ. ನಾನು ದೊಡ್ಡ ಲೀಡರ್ ಆಗಿಲ್ಲ, ನಾನು ದೊಡ್ಡ ಹುದ್ದೆ ಅಲಂಕರಿಸಿಲ್ಲ. ಈಗ ನನಗೆ MLC ಕೊಟ್ಟರು, ನಾನಿರೋದು ಬಿಜೆಪಿಯಲ್ಲಿ. ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೆ. 75 ವರ್ಷದಿಂದ ಇಲ್ದಿದ್ದು ನಿಮ್ಗೆ ಈಗ ಸಂವಿಧಾನದ ಪಾಕೆಟ್ ಕ್ಯಾಲೆಂಡರ್ ಯಾಕೆ ಇವಾಗ ಬಂದದೆ? ಅದು ಈಗ ಯಾಕೆ ಬಂತು? ಅಂದ್ರ ಮೇಲೆ ಇಷ್ಟು ದಿವಸ ನಿಮಗೆ ಪ್ರೀತಿ ಅದರ ಮೇಲೆ ಇರಲಿಲ್ಲ, ಅಂಬೇಡ್ಕರ್ ಮೇಲೆ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಯಾರೇ ಕಾಂಗ್ರೆಸ್ನವ್ರನ್ನ ಮಾತಾಡಲಿ, ಹೊರಗಡೆ ಸಂಘಟನೆಗಳು ಮಾತಾಡಲಿ, BJP ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಷ್ಟು ಯಾವ ಪಾರ್ಟಿಗಳಿಲ್ಲ. ಯಾಕಂದರೆ ನಾನು ನೋಡಿ ಬರ್ತಾ ಇದ್ದೀನಿ. ಅದನ್ನು ಸ್ವಲ್ಪ ವಿವರವಾಗಿ ಹೇಳಿ. ಯಾಕೆ ಅಂದರೆ ಇತ್ತೀಚೆಗೆ ಬಂತು. ಯಾಕೆಂದರೆ ಈಗ ಅಮಿತ್ ಶಾ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ನಡೀತಾ ಇದೆ. ನಾನೇ 100 ಸಾರಿ ಹೇಳಿದ್ದೀನಿ, BJP ದಲಿತ ವಿರೋಧಿ ಅಂತ ಹೇಳಿದ್ದಾರೋ ಕಾಂಗ್ರೆಸ್, ಅಂಬೇಡ್ಕರ್ ವಿರೋಧಿ BJP ಅಂತ ಹೇಳಿದ್ದಾರೋ ಕಾಂಗ್ರೆಸ್, ಸಂವಿಧಾನ ತೆಗೆದು ಬಿಡ್ತಾರೆ ಅವರು ಅಧಿಕಾರಕ್ಕೆ ಬಂತಿದ್ರೆ ಅಂತ ಹೇಳಿದ್ದಾರೋ ಕಾಂಗ್ರೆಸ್, ಮೀಸಲಾತಿಯನ್ನು ತೆಗೆದು ಬಿಡ್ತಾರೆ ಅಂತ ಹೇಳಿದ್ದು ಕಾಂಗ್ರೆಸ್. ಇದು ನನಗೆ ಗೊತ್ತಿರತಕ್ಕಂಥ ನನ್ನ ತಲೆಯಲ್ಲಿದ್ದ ವಿಷಯ. ನಾನು BJPಗೆ ಬಂದ ಮೇಲೆ ಹೇಳ್ತೇನೆ, ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದಾಗಲಿ 370 ಆರ್ಟಿಕಲ್ ತೆಗೆದು ಒಂದು ದೇಶದಲ್ಲಿ ಎರಡು ಸಂವಿಧಾನ ಇರಬಾರ್ದು, ಒಂದೇ ಇರಬೇಕು ಅಂತೇಳಿ ಕಾಂಗ್ರೆಸ್ ಹೇಳಿದ್ದಷ್ಟೇ ಮಾಡಿರಲಿಲ್ಲ, BJP ಮಾಡಿದೆ. ಮತ್ತು ಅದು ಅಂಬೇಡ್ಕರ್ ಆಶಯವಾಗಿತ್ತು ಅಲ್ವಾ? ಅಂಬೇಡ್ಕರ್ ಅವರು ಯಾವ ಆರ್ಟಿಕಲ್ 370 ವಿರೋಧ ಮಾಡಿದ್ರು ಅದನ್ನು ಇವರು ಗೌರವಿಸಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರನ್ನು ಗೌರವಿಸೋದಾಯ್ತಲ್ಲ, ಸಂವಿಧಾನವನ್ನು ಗೌರವಿಸಿದಂಗೆ ಅಲ್ವಾ? ಎರಡನೇದು ಇದು ರಿಸರ್ವೇಷನ್ನು ಅಲ್ಲಿ ಇರಲೇ ಇಲ್ವಲ್ಲ ಇಷ್ಟು ಕಾಲದಿಂದ, ಯಾರಿಗೂ ಅದನ್ನು ಕೊಟ್ಟಿದ್ದವರಲ್ವಾ? ಸಂವಿಧಾನದ ಬಗ್ಗೆ ಒಂದು ದಿನ ಚಕಾರ ಎತ್ತದೇ ಇರೋ ಕಾಂಗ್ರೆಸ್ಗೆ ನಾನು ಹೇಳೋದು, ಸಂವಿಧಾನದ ಬಗ್ಗೆ ಚರ್ಚೆ ಸದನಗಳಲ್ಲಿ ಆಗುವ ವ್ಯವಸ್ಥೆಯನ್ನು ಮಾಡಿದ್ದು BJP. ರಾಜ್ಯದಲ್ಲಿ 50 ವರ್ಷದಿಂದ ನಮ್ಮ ರಿಸರ್ವೇಷನ್ನನ್ನು ಹೆಚ್ಚಿಸಿರಿ ಅಂತ ಜನಸಂಖ್ಯೆಗೆ ಅನುಗುಣ ಮಾಡಿದ್ರಾ? ಇಲ್ಲ. STಗಳಿಗೂ ಬರೀ 3% ಕೊಡ್ತಿದ್ರಿ, 7% ಮಾಡಿದ್ದೆ ಯಾರು? BJP. 15 ಇದ್ದಿದ್ದನ್ನು 17 ಮಾಡಿದ್ದೆ ಯಾವುದು? BJP. ಇಷ್ಟೆಲ್ಲ ಕಾರ್ಯಗಳು ಮಾಡಿದ್ರು. 5 ನೀವು ಕಾಂಗ್ರೆಸ್ಸು ಬರೀ ಹೇಳ್ತಿತ್ತು, ನೆಹರು ಅವ್ರಿಗೆ ನೀವು ಭಾರತ ರತ್ನ ಕೊಟ್ಟಂತಲ್ಲ, ಕೊಟ್ಟವ್ರು ಯಾರು? ಅವರೇ. ನನ್ನ ಕೈಲಿತ್ತು, ನಾನೇ ಬರ್ಕೊಂಡೆ, ಆಯಿತು ಅಷ್ಟೇ. ಇಂದಿರಾ ಗಾಂಧಿಗೆ ಯಾರು? ಅವರೇ ಚೇರ್ಮನ್, ಅವರೇ ಬರ್ಕೊಂಡ್ರು. ರಾಜೀವ್ ಗಾಂಧಿ ಮಾತ್ರ ತೀರದ ಮೇಲೆ ಕೊಟ್ಟರು. ನೀವು ಲೈನಾಗಿ ನಿಮಗೆ ಕೊಟ್ಕೋಬಹುದು. ಅಂಬೇಡ್ಕರ್ ಅಂತ ವ್ಯಕ್ತಿ ಅದಕ್ಕೆ ಯೋಗ್ಯರಿರಲಿಲ್ವಾ? ಹೋಗಲಿ. ಕರ್ಜೋಳ್ಕರ್ ಅಂತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಅವರಿಗೆ PA ಆಗಿ ಕೆಲಸ ಮಾಡ್ಕೊಂಡಿದ್ದವರು. ಮನೆ ಮೂರ್ಖತನ ಕಾಂಗ್ರೆಸ್ಸು ಅವತ್ತೇ ಮಾಡಿ ಅವರನ್ನು ತಗೊಂಡೋಗಿ ಅವ್ರ ವಿರುದ್ಧವಾಗಿ ಚುನಾವಣೆಗೆ ನಿಲ್ಲಿಸಿ, ಅವರೇನು ಅಷ್ಟು ಪಾಪ್ಯುಲರ್ ಲೀಡರ್ ಆಗಿದ್ರ ಅಥವಾ ಸಾಧನೆ ಏನಿತ್ತು ಅಂಥವರಿಗೆ ಪದ್ಮವಿಭೂಷಣ ಕೊಡ್ತೀರಿ, ಹೌದು, ಇವರನ್ನು ತಿರಸ್ಕಾರ ಮಾಡ್ತೀರಿ. ಇದೆಲ್ಲ ಮಾಡಿಬಿಟ್ಟು ಈಗ ನೀವು ಏನು ಮಾಡಿದಿರಿ? ಅಂಬೇಡ್ಕರ್ ಅನ್ನ ಶುರು ಮಾಡಿಬಿಟ್ಟಿದ್ರಿ. ಆಮೇಲೆ ಅವರ ಕೊನೆಯ ದಿನಗಳಲ್ಲೂ ಕೂಡ ಅವರನ್ನು ಎಷ್ಟು ನಿಂದಿಸಿದ್ರಿ. ಅವರು ಕಾರ್ ಮಾರಿ ಅವರು ಬರಬೇಕಾಯ್ತಲ್ರಿ. ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಇವತ್ತು ವೋಟ್ ಬ್ಯಾಂಕ್ ಅವರ ಹೆಸರಲ್ಲಿ ಇದೆ ಅನ್ನೋ ಕಾರಣಕ್ಕೆ ನೀವು ಅಂಬೇಡ್ಕರ್ ಹೆಸರನ್ನು ಹೇಳಕ್ಕೆ ಪ್ರಾರಂಭ ಮಾಡಿದ್ರಿ. ಇದು ನಮಗೆಲ್ಲ ಗೊತ್ತಿರೋದು. ಇವನ್ ದ್ರೌಪದಿ ಮುರ್ಮು ಅವರನ್ನು ಒಪ್ಪೋದಿಲ್ಲ, ಅವರನ್ನು ಹೀಯಾಳಿಸಿದ್ರು ನೋಡಿ, ಅವರ ಮೈ ಬಣ್ಣವನ್ನು ಇಟ್ಕೊಂಡು ಹೌದು, ಅದನ್ನೆಲ್ಲ ಮಾತಾಡಿದ್ರು. ಆಮೇಲೆ ಇದನ್ನೇನು ಮಾಡಿದ್ರು? ಮೊನ್ನೆ ಅಮಿತ್ ಶಾ ಅವರು ಸದನದಲ್ಲಿ ಇದನ್ನು ಎತ್ತಿದ್ರು. ಏನು ನೀವು ವೋಟ್ ಬ್ಯಾಂಕ್ಗಾಗಿ ಪ್ರೀತಿಯಿಂದಲ್ಲ, ವೋಟ್ ಬ್ಯಾಂಕ್ಗಾಗಿ ಅಂಬೇಡ್ಕರ್ ಅನ್ನೋದನ್ನು ನೀವು ಈಗಾಗಲೇ ಒಂದು ರೀತಿ ಬಾಯಿಪಾಠ ಮಾಡಿ ಫ್ಯಾಷನ್ ಮಾಡ್ಕೊಂಬಿಟ್ಟಿದ್ದೀರಿ.
ಅಲ್ವಾ? ಅದಕ್ಕೆ ಅವ್ರಿಗೆ ಮಾಡಿರ್ತಕ್ಕಂಥ ನೀವು ಅನ್ಯಾಯ ಮೋಸ ಇದೆಯಲ್ಲ, ಅದಕ್ಕಾಗಿ ನೀವು ದೇವರ ಹೆಸರು ಹೇಳಿ ನೀವು ಪುಣ್ಯ ತಗೋಬೋದಾಗಿತ್ತು ಅಂದಿದ್ದಕ್ಕೆ ಅದನ್ನು ತಿರ್ಚಿಬಿಟ್ಟು ಹೌದೌದು ಏನೆಲ್ಲ ರಾದ್ಧಾಂತ ಮಾಡಿದರು. ನಾನು ಹೇಳ್ತೇನೆ, ನನ್ನ ಅಣ್ಣ ತಮ್ಮಂದಿರು ದಲಿತ ಸಂಘಟನೆಗಳು ಅರ್ಥ ಮಾಡ್ಕೊಳ್ಬೇಕು ಯಾವ ಮನಸ್ಸಿನಲ್ಲಿ ಏನಿತ್ತು. ಇದನ್ನು ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ, ಇವತ್ತು ಕಾಂಗ್ರೆಸ್ಸು ಅಂಬೇಡ್ಕರ್ ವಿರುದ್ಧ ಮಾತಾಡಿಬಿಟ್ರು, ಸಂವಿಧಾನ ವಿರುದ್ಧ ಮಾತಾಡಿಬಿಟ್ರು, ಒಂದು ಕಡೆ ಸದ್ದು ಬರಲ್ಲ. ಬಿ ಜೆ ಪಿಯವ್ರು ಹೇಳ್ದಿದ್ರು ತಿರುಚಿ ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ನೀವು ಜನರಿಗೆ ತೋರಿಸಿ ವಿರೋಧ. ಇದೊಂದು ಪ್ರಪಗಂಡ, ಇದು ಪ್ರಪಗಂಡ, ಇದು ಸರಿಯಲ್ಲ ಅನ್ನೋದು ನನ್ನ ವಾದ. ನಾನು ಅಂಬೇಡ್ಕರ್ವಾದಿ. ನಾನು ಹೇಳ್ತೀನಿ ಇವತ್ತಿಗೂ ಕೂಡ, ನಾನು ದೊಡ್ಡ ಲೀಡರ್ ಆಗಿಲ್ಲ, ನಾನು ದೊಡ್ಡ ಹುದ್ದೆ ಅಲಂಕರಿಸಿಲ್ಲ. ಈಗ ನನಗೆ MLC ಕೊಟ್ಟರು ಬಿ ಜೆ ಪಿಯಲ್ಲಿ, ನಾನಿರೋದು ಬಿ ಜೆ ಪಿಯಲ್ಲಿ. ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ಹೌದು ಹೌದು ಕರೆಕ್ಟ್ ಇದೆ. ಅದೇ ನಾವು ಅಂಬೇಡ್ಕರ್ವಾದಿಗಳು ಹಾಗೆ ಹೀಗೆ ಅಂತೇಳಿ ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ಬಿಟ್ರು, ದೇವ್ರು ಅಂತಂದ್ರೆ ನಮ್ಗೆ ಏನೂ ಸಿಗಲ್ಲ, ಅಂಬೇಡ್ಕರ್ ಹೆಸರು ಹೇಳಿದ್ರೆ ನಮಗೆ ಎಲ್ಲ ಸಿಗುತ್ತೆ. ಹೌದು, ಒಂದು 15 ದಿನದಿಂದ ಹೇಳಿ. ಆದರೆ ನಾನು ಅವ್ರನ್ನ ಕೇಳಿದೆ, ಅಲ್ಲಪ್ಪ ದೇವ್ರಂದ್ರೆ ನಿಮಗೆ ಆಗಲ್ಲ ಅಂತ ಹೊರಗಡೆ ಹೇಳ್ತೀರಿ, ಮನೆಯಲ್ಲಿ ಪೂಜೆ ಯಾವುದು ಮಾಡೋದು ನೀವು? ನಾನೇ ನೋಡಿರೋದನ್ನು. ಬುದ್ಧನ ಹೆಸರು ಹೇಳ್ತೀರಿ, ಎಲ್ಲ ಹೇಳ್ತೀರಿ, ಅಂಬೇಡ್ಕರ್ ಬಗ್ಗೆ ಇಷ್ಟು ಅಂಬೇಡ್ಕರ್ ವಾದಿ ನಾನು ಅಂತ ನಿಮ್ಮ ನೀವು ಓದ್ ತಗೊಂಡಿರೋದು ಯಾವ ಇದರಲ್ಲಿ ಹೇಳಿ ಅಂತಂದರೆ ಮುಗ್ದೋಯ್ತು, ಅಲ್ಲಿಗೆ ನಿಂತೋಯ್ತು ಅವರು. ಯಾಕೆಂದರೆ ದೇವರ ಹೆಸರಿನಲ್ಲಿ ತಗೊಂಡಿದ್ದಾರೆ ಅವರು. ಮತ್ತೆ ಅದು ತಿರುಗಿ ಕಾಂಗ್ರೆಸ್ ನಿಮ್ಮ ತಡೆದವ್ರು ಯಾರು? ಬುದ್ಧನ ಹೆಸರಲ್ಲಿ ತಗೋಬೋದು, ಬುದ್ಧನ ಹೆಸರಲ್ಲಿ ತಗೋಬೋದಾಗಿತ್ತು, ಅಥವಾ ಸೋನಿಯಾ ಗಾಂಧಿ ಹೆಸರಿನಲ್ಲಿ ತಗೋಬೋದಿತ್ತು ಅಷ್ಟೇ. ಹೀಗೆ ಅವರವ್ರಿಗೆ ಇದು ಅನುಕೂಲ ಸಿಂಧು ರಾಜಕೀಯ ಮಾಡ್ತಕ್ಕಂಥ ಇಂಥವರು ಅಂಬೇಡ್ಕರ್ ವಿರೋಧಿಗಳು ಯಾರಾದರೂ ಇದ್ದ, ಅದು ಪಕ್ಕ ಕಾಂಗ್ರೆಸ್. ಈಗ ನೀವು ಇದ್ರಿ ಆ ಅಭಿಯಾನದಲ್ಲಿ, ಪಂಚತೀರ್ಥದ ಇದರಲ್ಲಿ ಮೋದಿಯವರೇ ತಾನೇ ಮಾಡಿದ್ದೀಗ. ಇಂಗ್ಲೆಂಡಿನ ಆ ಮನೆಯಿಂದ ಹಿಡಿದು ದೆಹಲಿಯ ರಸ್ತೆಯಿಂದ ಹಿಡಿದು ಸರ್ ಅಷ್ಟೆಲ್ಲ ಮಾಡಿದ್ರು. ಒಂದು ಮಾತು ಹೇಳ್ತಾರೆ, ಟೇಬಲ್ ಮೇಲೆ ಸಂವಿಧಾನವನ್ನು ಹೀಗಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆಗೆ. ಅವರು ಪ್ರೈಮ್ ಮಿನಿಸ್ಟರ್ ಆಗುವಾಗ ಬಂದು ಹೌದು ತಲೆನ ಅದಕ್ಕೆ ಇಟ್ಟು ನಮಸ್ಕರಿಸಿ ಹೋಗಿ ಅಧಿಕಾರ ತಗೋತಾರೆ. ಇದ ಗೌರವ? ಮತ್ತೆ ಎಲ್ಲ ನಿಮ್ದ? ನೀವೆಲ್ಲ ನಾಟಕದಾರಿಗಳು, ಪಾಕೆಟ್ ಸಂವಿಧಾನ ಇಟ್ಕೊಂಡು ತಿರ್ಗಾಡುವವರು. ಆಮೇಲೆ ಅದನ್ನೇ ಹೇಳಿದ್ರಲ್ಲ, 150 ರೂಪಾಯಿದೊಂದು ಇಟ್ಕೊಂಡು ಪಾಕೆಟ್. ಹೌದು, 75 ವರ್ಷದಿಂದ ಇಲ್ದಿದ್ದು ನಿಮ್ಗೆ ಈಗ ಸಂವಿಧಾನದ ಪಾಕೆಟ್ ಕ್ಯಾಲೆಂಡರ್ ಯಾಕೆ ಇವಾಗ ಬಂದದೆ? ಈಗ ಯಾಕೆ ಬಂತು? ಅಂದ್ರ ಮೇಲೆ ಇಷ್ಟು ದಿವಸ ನಿಮಗೆ ಪ್ರೀತಿ ಅದರ ಮೇಲೆ ಇರಲಿಲ್ಲ, ಅಂಬೇಡ್ಕರ್ ಮೇಲೆ ಇರಲಿಲ್ಲ, ಈಗ ಬಂದಿದೆ. ಯಾಕೆ ಅಂದರೆ ಸಂವಿಧಾನಕ್ಕೆ ಗೌರವ ಕೊಟ್ಟ 370 ತೆಗೆದಿದ್ದಕ್ಕೆ, ಸಂವಿಧಾನ ಅಲ್ಲಿ ಜಾರಿಯಾಗಿದ್ದಕ್ಕೆ ನಿಮಗೆ ಕೈಲಿ ಸಂವಿಧಾನ ಬಂತು. ಯಾಕೆ? ಅದನ್ನು ಮರೆಮಾಚಲಿಕ್ಕೆ. ಇವೆಲ್ಲವನ್ನು ನಾಟಕಗಳನ್ನು ಜನ ನೋಡಿದ್ದಾರೆ. ಆದರೆ ಏನೋ ಇನ್ನೂ ಕೆಲವು ಬಹುಕಾಲದಿಂದ ಕಾಂಗ್ರೆಸ್ ಅಂತ ದಲಿತರಿದ್ದಾರಲ್ಲ, ಅವರು ಇನ್ನೂ ಸ್ವಲ್ಪ ನಿಮ್ಮ ಪರವಾಗಿ ಇದ್ದಿದ್ದರಿಂದ ಇನ್ನೂ ನಿಮ್ಮ ಅಂಗಡಿ ವ್ಯಾಪಾರ ನಡೀತಾ ಇದೆ. ಕರೆಕ್ಟ್. ಇಲ್ಲಂತಂದು ಇನ್ನೊಂದು ಸ್ವಲ್ಪ ಆ ಜನರಿಗೆ ಕಾಂಗ್ರೆಸ್ ಏನು ಅನ್ನೋದು ಅರ್ಥ ಆದರೆ ನಿಮ್ಮ ಅಂಗಡಿ ಖಂಡಿತ ಬಗಲಾಗ. ಅಲ್ಲ, 75 ವರ್ಷಗಳಲ್ಲಿ 76 ಬಾರಿ ಸಂವಿಧಾನದ ಮೇಲೆ ಇವರು ದಾಳಿ ಮಾಡಿದ್ದಾರೆ. ಆಮೇಲೆ ಸಂವಿಧಾನದ ಆಶಯವನ್ನು ಎಮರ್ಜೆನ್ಸಿಯಿಂದ ಹಿಡಿದು ಪ್ರತಿಯೊಂದು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲ ವಿಷಯದಲ್ಲೂ ಅದನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ಇಷ್ಟಾಗಿಯೂ ನಿಮ್ಮ ದಲಿತರ ಸಂಘಟನೆಗೆ ಅಥವಾ ದಲಿತ ಸಮುದಾಯಕ್ಕೆ ಯಾಕೆ ಅದು ಒಂದು ಅರಿವಿಗೆ ಬರೋದಿಲ್ಲ? ಅಲ್ಲ, ಕಾಂಗ್ರೆಸ್ ಕೆಲವರನ್ನು ವಶೀಕರಣ ಮಾಡಿದೆ ಅಂತ ಅನಿಸುತ್ತೆ ನನಗೆ. ಅದು ಬದಲಾಗತ್ತೆ, ತುಂಬ ದಿವಸ ಇರಲ್ಲ. ಸದನದಲ್ಲಿ ಹೇಳ್ತೇನೆ, ರಮೇಶ್ ಕುಮಾರ್ ಅವರು, ಶ್ರೀನಿವಾಸಪುರದ ರಮೇಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಕಾಂಗ್ರೆಸ್ನವರು ನನ್ನನ್ನು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಹೌದೌದು, ಸತ್ಯ ಹೇಳ್ತೇನೆ ನಾನು ಅಂತ ಹೇಳಿಬಿಟ್ಟಿದ್ದಾರೆ. ಹೌದು, ಋಣಬಾಧೆ ಇದೆ ನನಗೆ ಋಣಬಾಧೆ ಇದೆ. ನಾವು ಅಧಿಕಾರದಲ್ಲಿದ್ದಾಗ ಅಂಬೇಡ್ಕರ್ ಅವರನ್ನ ಬಹಳ ಕೇವಲವಾಗಿ ನಡೆಸ್ಕೊಂಡು ಬಿಟ್ಟಿದ್ದೀರಿ. ಕೊನೆಯಲ್ಲಿ ಅವರು ಸತ್ತಾಗ ಅವ್ರಿಗೆ 6-3 ಒಂದು ಜಾಗ ಕೂಡ ಕೊಟ್ಟಿಲ್ಲ ನಾವು ಡೆಲ್ಲಿನಲ್ಲಿ. ಅವರು ಅದನ್ನು ತಗೊಂಡು ಬಾಂಬೆಗೆ ಹೋಗ್ಬೇಕಂದ್ರೆ ಅವ್ರ ಹತ್ರ ಎಲ್ಲ ಹುಡುಕಿದ್ರೆ 300 ರೂಪಾಯಿ ದುಡ್ಡಿರಲಿಲ್ಲ ಅವ್ರ ಹತ್ರ. ಇಂಥ ಪರಿಸ್ಥಿತಿಗೆ ಅವ್ರನ್ನ ನಾವು ದೂಡಿದ್ದು ಆ ಪಾಪ ಕಾಂಗ್ರೆಸ್ಸಿಗೆ ತಟ್ಟಿದೇನೋ ಅಂತ ಹೇಳ್ಬಿಟ್ರು. ಇದಕ್ಕೆ ಕಾಂಗ್ರೆಸ್ನವ್ರು ಇವತ್ತಿನವರೆಗೆ ಉತ್ತರ ಕೊಡಲಿಲ್ಲ, ವಿರೋಧಿಸ್ಲಿಕ್ಕೂ ಆಗ್ತಾ ಇಲ್ಲ. ಅದು ಸುಳ್ಳು ಅಂತ ಹೇಳೋಕ್ಕಾಗಿಲ್ಲ, ನಿಮ್ಮಿಂದ ಉತ್ತರ ಕೊಡೋಕ್ಕಾಗಿಲ್ಲ, ಅಥವಾ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ. ಈಗ
AICC ಅಧ್ಯಕ್ಷರಾರು ಖರ್ಗೆ ಅವರು. ನಾನು ಅವ್ರಿಗೆ ಬರೀ 4 ಪ್ರಶ್ನೆಗಳು. BJP ದಲಿತ ವಿರೋಧಿ ಅಂತ ನೀವು ಹೇಳ್ತೀರಾ? ಅಂಬೇಡ್ಕರ್ ಅವರನ್ನು ಅಪಮಾನಿಸಿದೆ BJP ಅಂತ ಎಲ್ಲಾದರೂ ನಿಮ್ಗೆ ಹೇಳೋಕ್ಕಾಗಿದೆಯಾ? ಆಗಲಿ ಒಂದು ಉದಾಹರಣೆ ಹೇಳಿ. ಆಮೇಲೆ ಇಡೀ ದೇಶ ಹೇಳ್ತಾ ಇದೆ ಕಾಂಗ್ರೆಸ್ಸು ಅಂಬೇಡ್ಕರ್ ಅವರನ್ನು ಅಪಮಾನಿಸಿದೆ ಅಂತ. ಈಗಲಾದರೂ ನೀವು AICC ಅಧ್ಯಕ್ಷರಾಗಿ ಇಲ್ಲ, ಈ ರೀತಿ ರಮೇಶ್ ಕುಮಾರ್ ಅವರು ಹೇಳಿದ್ದನ್ನು ಅದೇ ರೀತಿ ನನಗೂ ಅನಿಸಿದೆ, ನಮ್ಮಿಂದ ಅವರಿಗೆ ಭಾರತ ರತ್ನ ಕೊಡಲಿಕ್ಕೆ ಆವತ್ತು ಯಾವುದೋ ಕಾರಣಕ್ಕೆ ಆಗಿರಲಿಲ್ಲ, ಸಂವಿಧಾನ 370 ತೆಗೀಲಿಕ್ಕೆ ಆಗಿರಲಿಲ್ಲ, ಅವರು ವಿರೋಧ ಮಾಡಿದರು. ಇವೆಲ್ಲ ಒಂದು ರೀತಿ ನಮ್ಮಿಂದ ಅವ್ರಿಗೆ ಆಗಿರ್ತಕ್ಕಂಥ ಅಪಮಾನ, ಅನ್ಯಾಯ ಆಗಿದೆ. ಇದನ್ನು ದೊಡ್ಡದಾಗಿ ಇನ್ನು ಮುಂದೆ ಬೆಳೆಸ್ಕೊಂಡು ಹೋಗೋದು ಬೇಡ. ಅವರೊಬ್ಬ ರಾಷ್ಟ್ರೀಯ ನಾಯಕರಾಗಿದ್ದರು. ಇನ್ನು ಮುಂದೆ ನಾನು ಕ್ಷಮೆ ಕೇಳಿಬಿಡ್ತೇನೆ. ನಾನು AICC ಅಧ್ಯಕ್ಷ ಆಗಿದ್ದೇನೆ, ನನ್ನನ್ನು ಯಾರೂ ತಡೆಯೋದಿಲ್ಲ. ಈಗ ಒಂದು ಸಾರಿ ಹೇಳ್ಬಿಡಿ ನೋಡೋಣ ದೇಶಕ್ಕೆ. ಅವರು ಹೇಳೋದಿಲ್ಲ. ಅಂದಮೇಲೆ ನಿಮ್ಮಲ್ಲಿ ದಲಿತತ್ವ ಇದೆಯಾ? ಅಂಬೇಡ್ಕರ್ರವರ ಹೆಸರು ಹೇಳಲಿಕ್ಕೆ ನಿಮ್ಮಲ್ಲಿ ಏನಾದರೂ ಮತ್ತೆ ಉಳಿದಿದೆಯಾ? ಇದನ್ನು ನಾನು ಪ್ರಶ್ನೆ ಮಾಡಬೇಕಾಗತ್ತಲ್ಲ. ಖಂಡಿತವಾಗಿ. ಹಾಂ, ಅಂಬೇಡ್ಕರ್ ಅವರು ಈಗ 17-18 ಪ್ರಧಾನಮಂತ್ರಿಗಳು ಬಂದಾಗೋಯ್ತು. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಈ ಸಂವಿಧಾನದ ಕಾರಣದಿಂದ ನಾನು ಇವತ್ತು ಪ್ರಧಾನಮಂತ್ರಿ ಆಗಿದ್ದೇನೆ ಯಾರಾದರೂ ಹೇಳಿದ್ದಾರೆ? ಇಲ್ಲ, ಯಾರು ಹೇಳಿಲ್ಲ. ಅದು ಮೋದಿ ಅವರು ಬಿಟ್ಟು ಇನ್ನೊಬ್ಬರು ಹೇಳಲಿಕ್ಕೆ ಸಾಧ್ಯನೇ ಹೇಳಿಲ್ಲ ಇದುವರೆಗೆ. ಮೊನ್ನೆನೂ ಹೇಳಿದ್ರು ಅವರು. ಹಾ, ಈ ಚಳಿಗಾಲದ ಅಧಿವೇಶನದಲ್ಲಿ ಹೌದು, ಸಂವಿಧಾನದ ಮೇಲೆ ಚರ್ಚೆ ಆಗ್ತಾ ಇದ್ದಾಗ. ಆಮೇಲೆ ಕಾನೂನು ದಿನಾಚರಣೆ ಅಂತಿತ್ತು. ಸಂವಿಧಾನ ದಿನವನ್ನು ಕಾನೂನು ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದಿತ್ತು. ಮೊದಲಿಗೆ ಬಂದು ತಿದ್ದಿದವರು ಅವರು. ಅಷ್ಟು ಮಾತ್ರ ಯಾಕೆ, ಕರ್ನಾಟಕದಲ್ಲಿ 7 ಜಿಲ್ಲೆಗಳಲ್ಲಿ 10 ಸ್ಥಳಗಳಿಗೆ ಅಂಬೇಡ್ಕರ್ ಅವರ ಪಾದಸ್ಪರ್ಶ ಆಗಿದೆ. ಆ ಎಲ್ಲ ಕ್ಷೇತ್ರಗಳನ್ನ ನಾನು ಪಟ್ಟಿ ಮಾಡಿ ತಗೊಂಡೋಗಿ ಕೊಟ್ಟಾಗ ಬಸವರಾಜ ಬೊಮ್ಮಾಯಿ ಅವರು ಇಮ್ಮಿಡಿಯೇಟ್ಲಿ 25 ಕೋಟಿ ತಾತ್ಕಾಲಿಕ ಸ್ಯಾಂಕ್ಷನ್ ಮಾಡಿದರು. ಯಾಕೆಂದರೆ ಅವೆಲ್ಲ ಸ್ಮಾರಕಗಳು ಮಾಡಿ. ಅದು ನಿಮ್ಮ ಜೀವನದ ಬಹಳ ದೊಡ್ಡ ಸಾಧನೆ ಕೂಡ. ಹೌದು, ಅದನ್ನು ಹೇಳಿದ ತಕ್ಷಣ ಮಾಡಿದರು. ಇಂಥವುಗಳನ್ನು ನಾವು ಮಾಡಬೇಕಾಗಿದೆ. ಒಬ್ಬ ಅಂಥ ಮೇರು ವ್ಯಕ್ತಿಗಳನ್ನು ನಾವು ಗೌರವಿಸಬೇಕಾಗಿದೆ. ಅವರನ್ನು ಗೌರವಿಸಿದ್ರಿಂದ ಏನು ಸಿಗುತ್ತೆ? ನಮ್ಮ ಎಕ್ಸ್ಚಕ್ಕರ್ಗೆ ಲಾಸ್ ಆಗುತ್ತಾ ಅಂತ ನೋಡಬಾರ್ದು. ಯಾಕೆ ಅಂತಂದರೆ ಅವು ಪಾರಂಪರಿಕವಾಗಿ ಉಳಿಯತಕ್ಕಂಥವೆಲ್ಲ, ಅವುಗಳನ್ನು ಮಾಡಬೇಕು. ನೋಡಿ, ಇಷ್ಟೆಲ್ಲ ನಾವು ಮಾಡಿದ್ರೂ ಕೂಡ ಇನ್ನೂ ಅಕ್ಸೆಪ್ಟೆನ್ಸ್ ಸರಿಯಾಗಿ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಅಂಥ ವಿಷವನ್ನು, ಅಂಥ ವಿಷ ಹುಳುಗಳನ್ನು ಕಾಂಗ್ರೆಸ್ಸು ಬೇರೆ ಬೇರೆಯವರ ತಲೆಗಳಲ್ಲಿ ತೊರಿಕಿಬಿಟ್ಟಿದೆ. ಅದಕ್ಕೆ ಮಟ್ಟಕ್ಕೆ ಹೋಗಿದೆ. ಅದಕ್ಕೆ ನಾನು ಮಾತ್ರ ಅಲ್ಲ, ನನ್ನಂಥ ಅನೇಕರು ಬೇಕು. ಒಂದು ದೊಡ್ಡ ಹಿಂಡು ಬೇಕು, ಸಾವಿರಾರು ಜನರು ಬರಬೇಕು. ಅವರೆಲ್ಲ ಬಂದು ಇಂಥವುಗಳನ್ನು ಜನರ ಮೈಂಡಲ್ಲಿ ಹೇಳಿ ಅವುಗಳನ್ನು ತಿದ್ದಬೇಕು. ಸುಳ್ಳು ಹೇಳಬಾರ್ದು, ಸತ್ಯವನ್ನು ಹೇಳಿ ಜನರನ್ನು ತಿರುಚಬೇಕು. ಆ ಕೆಲಸವನ್ನು ಮಾಡಬೇಕು.